ನೀವು ಮಾಮೂಲಿಯಾಗಿ ಕ್ಯಾರೆಟ್ ಹಲ್ವಾ ತಿಂದೇ ಇರ್ತೀರ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಕ್ಯಾರೆಟ್ ಲಡ್ಡು ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನಾವು ನೋಡೋಣ. ಇದನ್ನು ಮಾಡೋದಕ್ಕೆ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಸಿಗುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಈ ಲಡ್ಡುನ ಬಹಳ ಬೇಗ ಬಹಳ ಸುಲಭವಾಗಿ ಮಾಡ್ಕೋಬೋದು. ರುಚಿನೂ ಅಷ್ಟೇ ತುಂಬ ಅದ್ಭುತವಾಗಿರುತ್ತೆ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ 2 ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಇದರಲ್ಲಿ ಹುರ್ಕೋಬೇಕು. ಇದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಗ್ರೇಟ್ ಮಾಡ್ಕೊಂಡಿರ್ತಂತಹ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಇದರಲ್ಲೇ ತುಪ್ಪದಲ್ಲೇ ಇದನ್ನು ಹುರ್ಕೋಬೇಕು. ಇದಕ್ಕೆ ನೀರೇನು ಹಾಕಬಾರ್ದು, ನೀರು ಅಥವಾ ಹಾಲು ಯಾವುದು ಹಾಕಬಾರ್ದು, ಹಾಗೇನೆ ಇದನ್ನು ಹುರ್ಕೋಬೇಕು. ನೋಡಿ ಇವಾಗ ಇದು ಸಾಫ್ಟ್ ಆಗಿದೆ. ಇವಾಗ ಇದನ್ನು ತೆಗೆದು ಬಿಡೋಣ. ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಆಗಲೇ ನಾವು ಹುರಿದಿಟ್ಟಂತಹ ಗೋಡಂಬಿನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಜೊತೆಗೆ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಸ್ವಲ್ಪ ತರಿಯಾಗಿ ಇರಬೇಕಿದು. ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದನ್ನು ಉಂಡೆ ಕಟ್ಕೋಬೇಕು. ನೋಡಿ ಈ ಥರ ರೌಂಡಾಗಿ ಉಂಡೆ ಕಟ್ಟಬೇಕು. ಇದನ್ನು ಸುಲಭವಾಗಿ ಉಂಡೆ ಕಟ್ಕೋಬೋದು, ಏನು ಕಷ್ಟ ಅನಿಸಲ್ಲ ಇದು. ಇವಾಗ ನೋಡಿ ಉಂಡೆ ಕಟ್ಟಿ ಆಗಿದೆ. ಇವಾಗ ಇದನ್ನು ತೆಂಗಿನ ತುರಿಯಲ್ಲಿ ಈ ಥರ ಹೊರಳಿಸಬೇಕು. ನೀವು ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ತಗೋಬೋದು ಅಥವಾ ಈ ಥರ ಫ್ರೆಶ್ ತೆಂಗಿನ ತುರಿಯಲ್ಲಿ ಕೂಡ ಮಾಡ್ಬೋದು. ನೋಡಿ ಇವಾಗ ಲಡ್ಡು ರೆಡಿಯಾಗಿದೆ. ನೋಡಿದ್ರಲ್ಲ ಕ್ಯಾರೆಟ್ ಲಡ್ಡು ಹೇಗೆ ಮಾಡೋದು ಅಂತ. ದಿಢೀರಾಗಿ ನಿಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಬಹಳ ಬೇಗನೆ ಮಾಡ್ಕೋಬಹುದು. ಇದು ಕ್ಯಾರೆಟ್ ಹಲ್ವಕ್ಕಿಂತ ತುಂಬ ಬೇಗನೆ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಇದೇ ಮೊದಲು ನೋಡ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.